GB ಎಲೆಕ್ಷನ್ ಕೂಡ ನಾನು ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಂಡಿದ್ದೇನೆ. ಕೆಲವರು ಏನಪ್ಪ ನಾನು ರಿಸರ್ವೇಷನ್ ಆಗಲಿ ಅಲ್ಲಿಗಂಟ ನಾನು ಅರ್ಜಿ ತಗೊಳ್ಳೋದು ಬೇಡ ಅಂತ ಇರ್ಬೋದು. ನೀವು ಅರ್ಜಿ ತೆಗೆದುಕೊಂಡು ನೀವು ತಯಾರಾಗಿ ನೀವು ಬೂತ್ ಮಟ್ಟದಲ್ಲಿ ನೀವು ಕೆಲಸ ಮಾಡಲಿಲ್ಲ ಅಂದರೆ ನೀವು ಎಷ್ಟೇ ದೊಡ್ಡ ನಾಯಕರಾಗಲಿ ಈ DK ಶಿವಕುಮಾರ್ ನಿಮ್ಮನ್ನ ಗುರ್ಸೋದಿಲ್ಲ. ಯಾರ್ಯಾರು ಪಂಚಾಯತಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಈಗಾಗಲೇ ಅಪ್ಲಿಕೇಶನ್ ಫಾರಮ್ ಇವತ್ತಿಂದನೇ ರಿಲೀಸ್ ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಜನರಲ್ ಅವರು ಯಾವುದೇ ಕ್ಯಾಟಗರಿ ಇಟ್ಕೊಳ್ಳಿ, ಯಾವ ಕ್ಯಾಟಗರಿ ನಾವು ನೋಡ್ತೀವಿ, ಯಾರ್ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ, ಯಾರ್ಯಾರು ಅದಕ್ಕೆ ಅರ್ಹರಿದ್ದಾರೆ ಅನ್ನೋದು ನಾವು ಆ ತೀರ್ಮಾನ ಮಾಡ್ತೇವೆ. ಈಗಾಗಲೇ ನಮ್ಮ ಪಾರ್ಟಿಗೆ ಅರ್ಜಿಯನ್ನು 15ನೇ ತಾರೀಕು ಒಳಗಡೆ 1ನೇ ತಾರೀಕಿಂದ 15ನೇ ತಾರೀಕು ಇವತ್ತಿಂದನೇ ರಿಸೀವ್ ಮಾಡ್ಕೊಳ್ತೀನಿ. ಜನರಲ್ ಅವರು 50,000 ರೂಪಾಯಿ ಕೊಡಬೇಕು, SC ST ಅವರು 25,000 ರೂಪಾಯಿ ಬಿಲ್ಡಿಂಗ್ ಫಂಡು, ಅಪ್ಲಿಕೇಶನ್ಗೆ ಅಲ್ಲ ಬಿಲ್ಡಿಂಗ್ ಫಂಡ್ಗೆ. ಈ ಬಿಲ್ಡಿಂಗ್ ಕಟ್ಟಬೇಕಲ್ಲ, 60 ಕೋಟಿ ರೂಪಾಯಿ ಇಲ್ಲಾಗ್ತದೆ, ಸಿಟಿ ಆಫೀಸ್ 20 ಕೋಟಿ ರೂಪಾಯಿ ಆಗ್ತದೆ, 80 ಕೋಟಿ ರೂಪಾಯಿ. ಎಲ್ಲ ತಾಲೂಕಲ್ಲೂ ಬಿಲ್ಡಿಂಗ್ ಕಟ್ತಾರೆ. KPCC ಏನೋ ಒಂದಷ್ಟು ದುಡ್ಡು ಕೊಡಬೇಕಲ್ಲ, ಯಾರು ಕೊಡ್ತಾರೆ? ಅದಕ್ಕೆ ಬಿಲ್ಡಿಂಗ್ ಫಂಡ್ಗೆ 50,000. MLA ಗೆ 2 ಲಕ್ಷ ಉಸುಲು ಮಾಡಿದೆ ನಾನು, 20 ಕೋಟಿ ಬಂತು. 20 ಕೋಟಿ ಇದಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲೆಕ್ಷನ್ನೆಲ್ಲ ಫೀಸ್ ಎಲ್ಲ ಕಟ್ಟಬೇಕಾದಂಥ ಒಂದು ಅವಕಾಶ ಆಯಿತು. ಹಂಗೆ 50,000 ರೂಪಾಯಿ ಯಾರು ಕಾರ್ಪೊರೇಟರ್ ಆಗಬೇಕು ಅಂತ ಇದ್ದೀರಿ 50,000 ರೂಪಾಯಿ DD ತೆಗೆದುಕೊಂಡು ಅರ್ಜಿನ ನೀವು ಕೊಡಬೇಕು. 25,000 ರೂಪಾಯಿ SC STಗೆ ಈ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಈ ಕೆಲಸ ನೀವು ಮಾಡಬೇಕು ಅಂತ ಮಹಿಳೆಯರಾಗಲಿ ಏನಾಗಲಿ ಜನರಲ್ 50,000, ಎಲ್ಲ ಇಲ್ಲ. SC STಗೆ 25,000. ಇಲ್ಲ ನೀವು ಅರ್ಜಿನೇ ಹಾಕ್ಬಿಡಿ ನೀವು ಯಾರನ್ನು. ನನಗೆ ಗೊತ್ತಿದೆ ಎಲೆಕ್ಷನ್ ಎಷ್ಟು ಖರ್ಚು ಆಯ್ತೈತೆ ಅಂತ. ಒಂದು ಮಹಿಳೆಗೆ ಎಷ್ಟು ಕೊಡ್ತಾ ಇದ್ದೀವಿ ನಾವು ತಿಂಗಳಿಗೆ? 2,000 ಫ್ರೀ ಬಸ್ಸು, ಫ್ರೀ ಕರೆಂಟು. ಅವೆಲ್ಲ ಆಗಲ್ಲಮ್ಮ ನಿಮ್ದೆಲ್ಲ ಕೇಳ. ನೀವು ಯಾರು ಅರ್ಜಿನೇ ಹಾಕ್ಬಿಡಿ, ಬಿಡಿ, ಅರ್ಜಿ ಹಾಕೋ ಜನ ಬೇರೆಯವರು ಇದ್ದಾರೆ. ಐ ವಿಲ್ ನಾಟ್ ಚೇಂಜ್ ಮೈ ಸ್ಟ್ಯಾಂಡ್. ಒಂದು ಎಲೆಕ್ಷನ್ಗೆ ಎಷ್ಟು ಖರ್ಚು ಆಯ್ತು ಅಂತ ನನಗೆ ಗೊತ್ತಿದೆ. ಅದು ಇಲ್ಲಿ ಇರ್ಲ ರೀ, ಎಲ್ಲರೂ ಒಂದೇ. ಏನು OBC? ನಾನು OBC ಗೊತ್ತಾ ನಿಂಗೆ? ಒಕ್ಕಲಿಗರೆಲ್ಲ OBC ಗೊತ್ತಾ ನಿನಗೆ? ಏನು OBC ಅಂತ? ಲಿಂಗಾಯತರು OBC, ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವರು OBC. ನೀನು ಸುಮ್ಮನೆ ನೀನು ಅವೆಲ್ಲ ಇಲ್ಲ. ಈಗ ಇಲ್ಲಿ ಏನೋ CM ನಿಮ್ಮ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ. ಆಯ್ತು, ಏನೋ CM ಜಾರ್ಜ್ ಹೇಳ್ತಾ ಇದ್ದಾರೆ ಅಂತ ಮಹಿಳೆಯರಿಗೆ 25,000 ಮಾಡ್ತೀನಿ ಹೋಗಿ. 15ನೇ ತಾರೀಕು ಒಳಗೆ ಅರ್ಜಿ ಹಾಕ್ಬೇಕು. ಬಿಲ್ಡಿಂಗ್ ಫಂಡ್ಗೆ ನನಗೆ ಬೇಡ ನಿಮ್ಮ ದುಡ್ಡು. ಐ ಡೋಂಟ್ ವಾಂಟ್ ಯುವರ್ ಮನಿ ಫಾರ್ ಬಿಲ್ಡಿಂಗ್ ಫಂಡ್. ಬಿಲ್ಡಿಂಗ್ ಬೇಗ ನೋಡಿ, ಇಂಥ ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ, ಎಲ್ಲರೂ ಕಟ್ಟಿದಾರಾ? ನೀವು ಯಾವ್ದಾದ್ರು ರಾಜ್ಯಕ್ಕೆ ಪಳಿಯಪ್ಪಾಜಿ, ಪಳಿಯಪ್ಪಾಜಿ, ಈಸ್ ದೇರ್ ಎನಿ ಬಿಲ್ಡಿಂಗ್ ಲೈಕ್ ದಿಸ್ ಇನ್ ದಿ ಕಂಟ್ರಿ ಎಕ್ಸೆಪ್ಟ್ ACC? ACC ನೌ ದೇ ಹ್ಯಾವ್ ಬಿಲ್ಡ್. ನಾನೇ ಹೋಗಿದ್ದೆ, ನಮ್ಮವರೇ ಇಲ್ಲಿಂದ ಬೆಂಗಳೂರವರೇ ಹೋಗಿ ಎಲ್ಲ ಇಷ್ಟಕ್ಕೆಲ್ಲ ಮಾಡಿದಾರಲ್ಲ, ಅಲ್ಲೂ ಒಂದು ಚೆನ್ನಾಗಿ ಕಟ್ಟಿದ್ದಾರೆ. ಈಗ ರೀಸೆಂಟಾಗಿ ಕಟ್ಟಿದ್ದಾರೆ. ಅವ್ರಿಗಿಂತ ಮುಂಚಿತವಾಗಿ ನಾವು ಇನಾಗ್ರೇಟ್ ಮಾಡಿದ್ದೀವಿ. ರಾಹುಲ್ ಗಾಂಧಿ ಕರೆಸಿ ಇನಾಗ್ರೇಟ್ ಮಾಡಿದ್ದೀವಿ. ಸೊ ಹಂಗೆ ಮಾಡಿದ್ದೀವಿ. ಅಲ್ಲೂ ಕೂಡ ದೊಡ್ಡದಾಗಿ ಆಗ್ತದೆ, ಅದಕ್ಕೆ ಬೇಕಲ್ಲ ದುಡ್ಡು. ಸೊ ಹಂಗೆ. ಸೊ ಆಯಿತಾ? ಆಮೇಲೆ ಸ್ಟೂಡೆಂಟ್ ಎಲೆಕ್ಷನ್ಗೆ ಒಂದು ಕಮಿಟಿ ಫಾರ್ಮ್ ಮಾಡಿದ್ದೀನಿ, ಯಾವ ರೀತಿ ಮಾಡಬೇಕು ಅಂತ. ಹೊಸ ನಾಯಕರುಗಳನ್ನು